ನಮಸ್ತೆ ಫ್ರೆಂಡ್ಸ್, ಇನ್ಸ್ಟಂಟಾಗಿ ನಾವು ಬ್ರೆಡ್ ಒಳಗೆ ಹಚ್ಕೊಂಡು ತಿನ್ನೋಕ್ಕೆ ಬ್ರೆಡ್ ಟೋಸ್ಟ್ ಥರ ಮಾಡೋಕ್ಕೆ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ನಾನು ಇದನ್ನು ಹೊಸದಾಗಿ ಟ್ರೈ ಮಾಡ್ತಾಯಿದ್ದೀನಿ. ಇದರಲ್ಲಿ ಏನಿಲ್ಲ, 2 ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಒಂದು ಹುರಿದಿದ್ದ ಟೊಮೆಟೊ ಆ್ಯಂಡ್ ಹುರಿದ ಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು ಹಾಕಿದ್ದೀನಿ. ನಂತರ ಇದನ್ನು ರುಬ್ಕೋಬೇಕು. ನುಣ್ಣಗೆ ರುಬ್ಕೊಂಡು ಇದನ್ನು ಬ್ರೆಡ್ಗೆ ಹಚ್ಕೊಂಡು ತಿನ್ನಬೇಕು. ಹೇಗೆ ಅಂತ ನೋಡ್ಕೊಂಬರೋಣ. ಬ್ರೆಡ್ ಎಲ್ಲ ಟೋಸ್ಟ್ ಆಗಿದೆ. ಈಗ ಇದಕ್ಕೆ ನಾವು ರುಬ್ಕೊಂಡಿರೋದ ಚಟ್ನಿನ ಹಚ್ಕೊಳ್ಳೋಣ. ಟೇಸ್ಟ್ ಹೇಗಿದೆ ಅಂತ ನಾನು ನಿಮ್ಗೆ ಹೇಳ್ತೇನೆ. ನಾವು ರುಬ್ಕೊಂಡಿರುವಂಥ ಚಟ್ನಿ ಈ ರೀತಿ ಬಂದಿದೆ, ನೋಡೋಣ. ಇದನ್ನು ಹೇಗೆ ಡೈರೆಕ್ಟಾಗಿ ಎಲ್ಲ ಯೂಸ್ ಮಾಡ್ತಿರ್ತಾರೆ, ಅದಕ್ಕೆ ಮನೇಲೇ ನಾವು ಈ ರೀತಿ ಒಂಥರ ಚಟ್ನಿನ ಪ್ರಿಪೇರ್ ಮಾಡಿ, ಅಂದರೆ ಸ್ಪ್ರಿಂಗ್ ಆನಿಯನ್ ಕೂಡ ಹಾಕ್ಬೋದು, ತೋರಿಸ್ಕೊಡ್ತೇನೆ. ಸ್ಪ್ರಿಂಗ್ ಆನಿಯನ್ ಇದ್ದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಇಲ್ಲ. ಇದು ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು, ಹಾಗೇನೂ ಟೇಸ್ಟ್ ಇರುತ್ತೆ. ಇವಾಗ ಇದು ನಾನೊಂದು ಬೈಟ್ ತೊಗೊಳ್ತಾ ಇದ್ದೇನೆ. ಹೇಗಿದೆ ಅಂತ ತಿಂದು ಹೇಳ್ತೇನೆ. ಸೂಪರಾಗಿದೆ. ಖಾರ ಇಷ್ಟ ಆಗೋರು ಜಾಸ್ತಿ ಮೆಣಸಿನ್ಕಾಯನ್ನು ಹಾಕ್ಕೋಬೋದು, ಆದರೆ ಹುರಿದು ಹಾಕ್ಕೋಬೇಕು. ಯಾವ ಐಟಮ್ ಹಾಕೊಂಡ್ರೂ ಹುರಿದೇ ಹಾಕ್ಕೋಬೇಕು.